ஞாபகம் திரும்ப சொல்கிறேன் அவனுக்கு பாரு ஒன்று சொல்கிறேன் இன்னைக்கு டே அண்ட் நைட் பண்ணணும். இன்னைக்கு என்ன சண்டே வெட்னஸ்டேக்குள்ளே ஒரே ஒரு பாதை இருக்கக்கூடாது. நான் டிராஃபிக் கேர் பண்ணி கொடுக்குறேன் என்ன நீ அது பண்ணலன்னா காசு தேவையா என்ன தேவை ஏன் பண்ணல நீ வேலை ஒன்றாயிரம் வந்து கொடுத்தா இருக்கு எனக்கு கொடுத்திಲ್ಲ ಏನು ಬ್ಯಾಲೆನ್ಸ್ ಇದೆಯಾ ಎಷ್ಟಿದೆ ಇದು ಓಲು ನೀವು ಕೊಟ್ಟು 3-4 ಪಡ್ನೆಲ್ಲ ಅವರು 4 ಈಗ 1 ಬಜಾರ್ல வேலை தூக்கிட்டு சொல்கிறோம் உனக்கு வெட்னஸ்டே முன்னாடி காலைல 6 மணிக்கு வர ஒரே ஒரு இது கூட இருக்கும் ஆகுது அவனுக்கு எப்படி சொல்லணும் என்ன காசோ நான் கொடுக்குறேன் மேடம் கேர் பண்ணுறது கேர் பண்ணணும் என்ன குடி 2 மினிட் ஆகுது இல்லை 5 ஓடி அந்த பெரிய வண்டி ஓடி அதை கூட்டு ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರವರು, ಸದಸ್ಯರಾಗಿರ್ತಕ್ಕಂಥ ಪ್ರಶಾಂತ್ ಅವರು, ಬಾಬುಲಾಲ್ ಅವರು, ಶಿವರು, ನಗರಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು, ಗೋವಿಂದಪ್ಪ ಆದಿಯಾಗಿ ಮತ್ತು ಎಲ್ಲ ರಫೀಕ್ ಆದಿಯಾಗಿ ಎಲ್ಲ ಸದಸ್ಯರು ಕೂಡ ಇವತ್ತು ನಗರ ಪ್ರದಕ್ಷಿಣೆಗಳನ್ನು ಮಾಡಿರ್ತೇವೆ. ಮತ್ತು ಕೋದಂಡರಾಮ ದೇವಸ್ಥಾನ ಕಾಂಪ್ಲೆಕ್ಸ್ ಏನು ಕಾಮಗಾರಿ ಇರ್ತದೆ ಆ ಕಾಮಗಾರಿ ವೀಕ್ಷಣೆ ಮಾಡಿರ್ತೇವೆ. ತಾಲೂಕು ಕಚೇರಿ ಕೂಡ ವೀಕ್ಷಣೆ ಮಾಡಿ ಅಲ್ಲಿ ಸಬ್ ರಿಜಿಸ್ಟರ್ ಕಚೇರಿ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತೇವೆ. ಕನ್ನಡ ಭವನ ಹಾಗೆಯೇ ಶಿಕ್ಷಕ ಭವನ, ತಾಲೂಕು ಪಂಚಾಯತಿ ಕಚೇರಿ ಕನ್ನಡ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇವೆ. ಬಹುಶಃ ಇವೆಲ್ಲವೂ ಕೂಡ ಒಂದು 3-4 ತಿಂಗಳಲ್ಲಿ ತಾಲೂಕು ಪಂಚಾಯತಿ ಕಟ್ಟಡ, ಸಬ್ ರಿಜಿಸ್ಟರ್ ಆಫೀಸ್ ಕಟ್ಟಡ ಇವೆಲ್ಲ ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ BO ಆಫೀಸು, ಕನ್ನಡ ಭವನ, ಪುರಸಭಾ ಭವನ, ರಾಮ ದೇವಸ್ಥಾನ ಕಾಂಪ್ಲೆಕ್ಸ್ ಇವೆಲ್ಲ ಪ್ರಗತಿಯಲ್ಲಿದೆ. ಆ ಪ್ರಗತಿಯ ಕಾಮಗಾರಿಗಳಿಗೆ ವೇಗವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಇವತ್ತು ನಾವು ಅವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಯಾರ್ಯಾರೆಲ್ಲ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಕಂಪ್ಲೀಟಾಗಿ ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ, ಯಾರು ಫುಟ್ಪಾತ್ಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ
ಜನರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಇವತ್ತು ನಾನು ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಒಟ್ಟಾರೆಯಾಗಿ ಬಂಗಾರಪೇಟೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಬೇಕೋ ಇವೆಲ್ಲವನ್ನು ಕೂಡ ಈ ಸ್ಥಳೀಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಕೌನ್ಸಿಲರ್ಗಳು ಮತ್ತು ಮುಖಂಡರ ಜನರೊಂದಿಗೆ ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಅಂಬೇಡ್ಕರ್ ಪ್ರತಿಮೆಯ ಬಳಿ ಒಂದು ಮೇಲ್ಛಾವಣಿ ಮಾಡ್ತಕ್ಕಂಥ ಕೆಲಸ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಾವು ಮಾಡ್ತಾಯಿದ್ದೀವಿ. ಮಾಡಿ ಅಲ್ಲಿ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವವಾಗಿ ಇದೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ.